ಇದೇನಿದು ಬಿಸ್ಕೆಟಿಂದ ಏನು ಮಾಡ್ತಿರ್ಬೋದು ಅಂತ ಅಂದ್ಕೊಳ್ತಿದ್ದೀರಾ? ಹೌದು, ಬಿಸ್ಕೆಟಿಂದ ಒಂದು ಅದ್ಭುತವಾಗಿರುವಂಥ ಸ್ವೀಟ್ ರೆಸಿಪಿನ ಮಾಡೋ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರಸ್ಟ್ ಮೀ, ಇದನ್ನು ಖಂಡಿತವಾಗ್ಲೂ ವಿಡಿಯೋನ ಕೊನೆವರೆಗೂ ನೋಡಿ. ಸ್ಟೆಪ್ ಬೈ ಸ್ಟೆಪ್ ನಿನ್ಗೆ ಯಾವ ರೀತಿ ಮಾಡೋದಂತ ತೋರಿಸಿದ್ದೀನಿ. ಬನ್ನಿ ಹಾಗಿದ್ರೆ ವಿಡಿಯೋನ ತಕ್ಷಣ ಶುರು ಮಾಡೋಣ. ನೋಡಿ, ಒಂದು ಪ್ಯಾಕೆಟ್ ಬಿಸ್ಕೆಟ್ ತೊಗೊಂಡಿದ್ದೀನಿ ನಾನಿಲ್ಲಿ ಪಾರ್ಲೆ-ಜಿ ಬಳಸಿದ್ದೀನಿ. ನೀವು ಬೇಕಿದ್ರೆ ಯಾವುದೇ ಲೆಫ್ಟ್ ಓವರ್ ನೀವು ತಿನ್ನಲಾರ್ದೆ ಬಳಸಲಾರ್ದೆ ಇಟ್ಟಿರ್ತಿರಲ್ಲ, ಆ ಬಿಸ್ಕೆಟನ್ನು ಕೂಡ ನೀವು ಇಲ್ಲಿ ಬಳಸ್ಬೋದು. ಇದನ್ನು ನೋಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಎಣ್ಣೆ ಕೂಡ ಕಾಯ್ಕಿಟ್ಟಿದ್ದೀನಿ. ಅನುಕೂಲ ಇದ್ದರೆ ನೀವು ಸ್ವಲ್ಪ ತುಪ್ಪದಲ್ಲಿ ಶಾಲೋ ಫ್ರೈ ಕೂಡ ಮಾಡ್ಕೊಳ್ಬೋದು. ನೋಡಿ, ಈ ಥರ ಹಾಕ್ಕೊಂಡು ಲೋ ಫ್ಲೇಮ್ಲಿ ಇಟ್ಕೊಂಡೇ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಬಿಸ್ಕೆಟ್ ಆಲ್ರೆಡಿ ಬೇಕ್ ಮಾಡಿರೋಂಥದ್ದಾಗಿರೋದ್ರಿಂದ ಇದು ಸ್ವಲ್ಪ ಸಿಹಿದೋದಂಗೆ ಆಗುತ್ತೆ, ಬೇಗನೆ ಫ್ರೈ ಆಗುತ್ತೆ. ಜಸ್ಟ್ ಹಿಂಗೆ ಹಾಕಿ ತಿರುಗಿಸಿ ತೆಗೆದುಬಿಡಿ, ಆವಾಗ ಸಾಫ್ಟಾಗಿ ನಿಮಗೆ ಬಿಸ್ಕೆಟ್ ಫ್ರೈ ಆಗಿರುತ್ತೆ. ಇವಾಗ ನೋಡಿ, ಜಾಸ್ತಿ ಸಮಯ ಬಿಟ್ಟರೆ ಈ ಥರ ಕಲರ್ ಚೇಂಜ್ ಆಗುತ್ತೆ, ಸೀದೋದಂಗೆ ಆಗುತ್ತೆ. ಅದಕ್ಕೆ ಬೇಗನೆ ತೆಗೆದುಬಿಡಿ ಬಿಸ್ಕೆಟನ್ನು. ಸೊ ಇವಾಗ ನೋಡ್ತಿರಲ್ಲ, ನಾನು ಕೂಡ ಜಸ್ಟ್ ಹಾಕಿದ ತಕ್ಷಣ ಒಂದೆರಡು ಸರಿ ಫ್ರೈ ಮಾಡಿಕೊಂಡು ತೆಗೆದುಬಿಟ್ಟಿದ್ದೀನಿ. ಸೊ ಇವಾಗ ಇದನ್ನು ಡೈರೆಕ್ಟಾಗಿ ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ, ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಬರೋಣ. ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ಇವಾಗ ನೋಡ್ತಿರ್ಬೋದು, ಈ ಥರ ರುಬ್ಕೊಂಡಿದ್ದೀನಿ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಬೇರೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಒಂದು 1/4 ಕಪ್ ಆಗೋಷ್ಟು ಹಾಲಿನ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೇ ಒಂದು 1/4 ಕಪ್ ಆಗೋಷ್ಟು ಹಾಲನ್ನು ಕೂಡ ಹಾಕ್ಕೊಂಡಿದ್ದೀನಿ. ಆದಷ್ಟು ಗಟ್ಟಿ ಹಾಲನ್ನು ಬಳಸಿ, ತುಂಬ ಚೆನ್ನಾಗಿ ಬರುತ್ತೆ ಇದು ಸ್ವೀಟು. ಇವಾಗ ನೋಡಿ, ಯಾವುದೇ ಗಂಟುಗಳಿಲ್ಲದೆ ಇರ್ತಾರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲಿನ ಪೌಡ್ರನ್ನ ಹಾಲು ಜೊತೆಗೆ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಕೂಡ ಇವಾಗ ಪಕ್ಕದಲ್ಲಿ ಎತ್ತಿಡಿ ಸೈಡಲ್ಲಿ. ಇವಾಗ ಬೇರೆ ಒಂದು ಪಾತ್ರೆನ ನಾನಿಲ್ಲಿ ಬಿಸಿ ಇಟ್ಕೊಂಡಿದ್ದೀನಿ. ಒಂದು 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇ 1/4 ಕಪ್ಪಷ್ಟು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ. ಬಿಸ್ಕೆಟ್ಸು ಏನಿದೆ ಆಲ್ರೆಡಿ ಸಕ್ಕರೆ ಜಾಸ್ತಿ ಇರುತ್ತೆ, ಸ್ವಲ್ಪ ಕಡಿಮೆನೇ ಸಕ್ಕರೆ ಬಳಸಿ. ಸೊ ನೋಡಿ, 1/4 ಕಪ್ಪಷ್ಟು ನೀರಿಗೆ 1/4 ಕಪ್ಪಷ್ಟು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೊಳ್ಳಿ ಸಕ್ಕರೆನ. ಒಂದೇಳೆ ಪಾಕ ತೆಗಿಬೇಕಿಲ್ಲಿ ನಾವು. ನೀವು ಉಂಡೆ ಎಲ್ಲ ಮಾಡಬೇಕಾದ್ರೆ ಒಂದೇಳೆ ಪಾಕ ಯಾವ ರೀತಿ ತೆಗಿತೀರಿ ನೋಡಿ, ಆ ಥರ ಒಂದೇಳೆ ಪಾಕನ ಇಲ್ಲಿ ತೆಗಿಬೇಕಾಗತ್ತೆ. ಇವಾಗ ನೋಡ್ತಿರ್ಬೋದು, ಒಂದೇಳೆ ಪಾಕ ಬಂದಿದೆ. ಜಸ್ಟು ಬಂದ ತಕ್ಷಣವೇ ಲೋ ಫ್ಲೇಮ್ ಇಟ್ಕೊಂಡೇ ಮಾಡ್ಕೊಳ್ಬೇಕು. ಇದನ್ನು ಹೈ ಫ್ಲೇಮ್ನಲ್ಲಿ ಮಾಡಿಕೊಂಡ್ರೆ ಸೀದೋಗುತ್ತೆ ಅಥವಾ ಅಂಟಂಟು ಥರ ಆಗುತ್ತೆ, ಸ್ವೀಟ್ ಚೆನ್ನಾಗಿ ಬರೋಲ್ಲ. ಇವಾಗ ನೋಡಿ, ಕಲಿಸ್ಕೊಂಡು ಇಟ್ಕೊಂಡಂಥ ಹಾಲಿನ ಪೌಡ್ರನ್ನೇ ಇದನ್ನು ಹಾಕ್ಕೊಂಡಿದ್ದೀನಿ ಮೊದಲಿಗೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಸಕ್ಕರೆ ಪಾಕದ ಜೊತೆಗೆ ಕ್ಲೀನಾಗಿ ಬೆರಿಬೇಕಿದು. ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದು ಪೂರ್ತಿ ಗಟ್ಟಿ ಆಗ್ತಾ ಬರುತ್ತೆ. ನಾವು ಮಿಕ್ಸ್ಚರ್ ಏನು ಹಾಕ್ಕೊಂಡಿದ್ದೀವಲ್ಲ ಹಾಲಿನ ಪೌಡ್ರದ್ದು ಪೂರ್ತಿ ಗಟ್ಟಿ ಆಗ್ತಾ ಬರುತ್ತೆ. ಲೋ ಫ್ಲೇಮ್ನ ಇಟ್ಕೊಂಡೇ ಮಾಡ್ಕೊಳ್ಳಿ. ನೋಡಿ, ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಫ್ಲೇವರ್ಗೋಸ್ಕರ ಏನು ಕೂಡ ಬಳಸ್ಬೋದು, ಯಾವುದೇ ಕೂಡ ಎಸೆನ್ಸ್ ಬಳಸ್ಬೋದು ನೀವು. ಏಲಕ್ಕಿ ಪೌಡ್ರ್ ಫ್ಲೇವರೇ ಚೆನ್ನಾಗಿರುತ್ತೆ ಸ್ವೀಟ್ಸ್ಗೆಲ್ಲ. ಇವಾಗ ನೋಡಿ, ಮಿಕ್ಸ್ ಮಾಡ್ತಾ ಗಟ್ಟಿಯಾಗಿದೆ ಇದು ಮಿಕ್ಸ್ಚರು. ಈ ಟೈಮ್ನಲ್ಲಿ ನಾವು ರುಬ್ಕೊಂಡು ಇಟ್ಕೊಂಡಂಥ ಬಿಸ್ಕೆಟ್ ಮಿಕ್ಸ್ಚರ್ ಏನಿದೆ ನೋಡಿ, ಅದನ್ನು ಕೂಡ ಇದಕ್ಕೇ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಹಾಲಿನ ಪೌಡ್ರ್ ಮಾಡಿರುವಂಥ ಮಿಕ್ಸ್ಚರ್ಗಿಂತ ಬಿಸ್ಕೆಟ್ ಮಿಕ್ಸ್ಚರ್ ಏನಿದೆ ಪ್ರಮಾಣ ಜಾಸ್ತಿ ಇರಬೇಕು, ಆವಾಗಲೇ ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟು. ಇವಾಗ ಈ ಮಿಕ್ಸ್ಚರ್ ಏನಿದೆ ಚೆನ್ನಾಗಿ ಎಲ್ಲ ಹೊಂದೋವರೆಗೂ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಇವಾಗ ಲೋ ಫ್ಲೇಮ್ ಇಟ್ಕೊಂಡೇ ಇದನ್ನು ಮಾಡ್ಕೊಳ್ತಿದ್ದೀನಿ ನಾನು. ಪೂರ್ತಿಯಾಗಿ ಹಾಲಿನ ಮಿಕ್ಸ್ಚರ್ ಏನಿದೆ ಹಾಲಿನ ಪೌಡ್ರದ್ದು ಅದ್ರ ಜೊತೆ ಈ ಬಿಸ್ಕೆಟ್ ಕೂಡ ಮಿಕ್ಸ್ ಆಗಬೇಕು. ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ನೋಡ್ತಿರ್ಬೋದು, ಸೈಡ್ಸಲ್ಲಿ ಕ್ಲೀನಾಗಿ ನಾವು ಹಾಕಿರುವಂಥ ಎಣ್ಣೆನೇ ಹಾಕಿಲ್ಲ ನಾವು, ಆದರೂ ಕೂಡ ಎಣ್ಣೆ ಬಿಡ್ತಾಯಿದೆ. ಯಾಕಂದರೆ ಹಾಲಿನ ಪೌಡ್ರ್ ಹಾಗೆ ಹಾಲು ಹಾಕ್ತಿದ್ದೀವಲ್ಲ. ಇವಾಗ ನೋಡಿ ಆಗಿದೆ, ಎಣ್ಣೆ ಬಿಡ್ತಾಯಿದೆ. ನಾವಾಗ ಇದನ್ನು ಬೇರೆ ಒಂದು ನೀವು ಯಾವುದಕ್ಕೆ ಸೆಟ್ ಮಾಡಿ ಇಟ್ಕೊಂಡಿರ್ತೀರೋ ಪಾತ್ರೆಗೆ, ಪ್ಲೇಟ್ಗೆ, ಅದಕ್ಕೆ ಕೂಡ ಹಾಕ್ಕೊಳ್ಬೋದು. ನಾನಲ್ಲಿ ಟ್ರೇ ರೆಡಿ ಮಾಡಿ ಇಟ್ಕೊಂಡಿದ್ದೆ, ತುಪ್ಪವನ್ನು ಸವರ್ಕೊಂಡು ಇದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಸೆಟ್ ಮಾಡ್ಕೊಳ್ಳಿ. ಒಂದು ಬರ್ಫಿ ಆಕಾರಕ್ಕೆ ನಾವಿಲ್ಲಿ ಮಾಡ್ತಿರೋದ್ರಿಂದ ನಾನಿಲ್ಲಿ ಬರ್ಫಿ ಟ್ರೇಗೆ ಹಾಕ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಖಂಡಿತ ನಿಮ್ಮ ಮನೇಲಿ ಬಿಸ್ಕೆಟ್ಸ್ ಏನಾದರೂ ಮಿಕ್ಕಿದ್ರೆ ಈ ಥರ ಮಾಡಿ ನೋಡಿ. ಸೊ ನೋಡಿ, ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ತಿದ್ದೀನಿ. ಇದು ಆಪ್ಷನಲ್ಲು ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಹಾಗೆ ಬಿಡ್ಬೋದು. ಇದನ್ನು 1-2 ಗಂಟೆ ರೆಸ್ಟಿಗೆ ಬಿಡ್ತೀನಿ, ಪೂರ್ತಿ ತಣ್ಣಗೆ ಹಾಕ್ಬಿಡ್ತೀನಿ. ಆಮೇಲೆ ಇದನ್ನು ಕಟ್ ಮಾಡಿದ್ರೆ ರುಚಿಯಾದಂಥ ಬಾಯಲ್ಲಿಟ್ಟರೆ ಕರಗುವಂಥ ಒಂದು ಸ್ವೀಟ್ ಬರ್ಫಿ ರೆಡಿ ಆಗುತ್ತೆ ನಿಮಗೆ. ಒಂದು ಹನಿ ಕೂಡ ತುಪ್ಪ ಬಳಸಿಲ್ಲ ಇಲ್ಲಿ, ಅಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟ್ ಬರ್ಫಿ. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊತ್ತೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಲು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು, ಅಲ್ಲೂ ಕೂಡ ರೆಸಿಪಿಗಳು ಅಪ್ಲೋಡ್ ಆಗ್ತಾಯಿದೆ. ಥ್ಯಾಂಕ್ ಯು.